ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಶಿವಮೊಗ್ಗ ಸಾಕಷ್ಟು ಸ್ವಾರಸ್ಯಕರ ಸಂಗತಿಗಳನ್ನ ಕಣ್ಮುಂದೆ ನೋಡಿತ್ತು. ಅಂದ್ರೆ ಅವರು ಬಡವ್ರ ಮನೇಲಿ ಹೋಗಿ ಊಟ ಮಾಡ್ತಿದ್ರು, ಬರ್ತಾ ದಾರಿಲೇ ಕೆಲವ್ರಿಗೆ ಹೇಳಿ ನಿಮ್ ಮನೇಲಿ ಅಡಿಗೆ ಮಾಡ್ಸಿ ನಾನು ಬಂದು ತಿಂತೀನಿ ಅಂತ ಹೇಳ್ತಿದ್ರು. ಆ ತರದ್ ಯಾವ್ದಾದ್ರು ಘಟನೆಗಳು ನೆನಪಿದೆಯಾ? ನನಗೆ ಒಬ್ರು ಸಂಗೀತ ಯೂನಿವರ್ಸಿಟಿ ಚಾನ್ಸಲರ್ ಆಗಿದ್ರು ಗುಲ್ಬರ್ಗ, ಅವ್ರು ನನ್ಗೆ ಹೇಳಿದ್ರು ಅಂಬಣ್ಣ ನಾಯ್ಕ್ ಅಂತ, ರೀಸೆಂಟ್ ಆಗಿ ತೀರ್ಕೊಂಡ್ರು. ಅವ್ರು ನನಗೆ ತೀರ್ಕೊಂಡಾಗ 3 days ಮೊದಲು ಫೋನ್ ಮಾಡಿದ್ರು. ಇವ್ರು ಅವ್ರ ಜಿಲ್ಲೆಗೆ ಹೋದಾಗ ಇವ್ ಹೇಳಿದ್ರಂತೆ ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತಾ ಇದ್ದೀನಿ ಅಂತ. ಅವ್ರಿಗೆ ಭಯ ಆಯ್ತಂತೆ, ಮುಖ್ಯಮಂತ್ರಿಗಳಾಗಿ ನಮ್ಮನೆಗೆ ಊಟಕ್ಕೆ ಬರ್ತಾರ, ಇಲ್ಲ ಬುದ್ಧಿ ಬೇಡ ಬೇಡ, ಇಲ್ಲ ನಾನು ಇವತ್ತು ನಿಮ್ಮ ಮನೆಗೆ ಬರ್ಬೇಕು, ನಿನ್ ಬಾಯಿನಲ್ಲಿ ನಾನು ಸಂಗೀತನ ಕೇಳಬೇಕು, ನಿನ್ ಮನೆಗೆ ಊಟ ಬಂದು ಮಾಡ್ಬೇಕು ಅಂತ ಇದು ಬಂಗಾರಪ್ಪನವ್ರು ಹೇಳಿದಲ್ಲ. ನನಗೆ ಅವ್ರ ಅಂಬಣ್ಣ ನಾಯ್ಕ ಅವ್ರು ಹೇಳಿದವ್ರೆ, ಅಂಬಣ್ಣ ನಾಯ್ಕ ತೀರ್ಕೊಂಡ್ರು, ಅವ್ರು ರೀಸೆಂಟ್ ಆಗಿ ತೀರ್ಕೊಂಡ್ರು, 3-4 months ಆಗಿರ್ಬೋದು. ಅವ್ರು ಹೇಳಿದ್ದು ನಾನು ಕೇಳಿದ್ದೀನಿ. ಬಂಗಾರಪ್ಪ ಅವರು ಸಾಕಷ್ಟು ಯೋಜನೆಗಳನ್ನ ಮಾಡಿದ್ರು. ಅದರಲ್ಲಿ ಆಶ್ರಯ ಯೋಜನೆ ಬಗ್ಗೆ ಒಂದು ಕತೆ ಇದೆ. ಯಾರೋ ಅಜ್ಜಿ ಮರದ ನೆರಳಲ್ಲಿ ಮಳೆಯಲ್ಲಿ ನಿಂತು ಕೂತಿದ್ಲು, ಅಂತವಳನ್ನ ನೋಡಿ ಅವ್ರು ಒಂದು ಯೋಜನೆ ಮಾಡಿದ್ರು. ಆ ಘಟನೆ ಬಗ್ಗೆ ನಿಮ್ಗೆ ಐಡಿಯಾ? ಅಲ್ಲಲ್ಲ, ಇದನ್ನ ನಾನು ಕೇಳ್ಪಟ್ಟಿದ್ದೀನಿ. ಯಾಕೆಂದ್ರೆ ಈ ತರ ಕಾರ್ಯಗಳು ಬಹಳ ಕೊಟ್ರು ಅವರು. ಗ್ರಾಮೀಣ ಕೃಪಾಂಕ ಇರ್ಬೋದು, ರೈತರಿಗೆ ಉಕ್ಷಾಟಿ ವಿದ್ಯುತ್ ಶಕ್ತಿ ಕೊಡುವಂತದ್ದು ಇರ್ಬೋದು, ಇದೆಲ್ಲ ಬಹಳಷ್ಟು ಅಕ್ಷಯ ಆರಾಧನಾ ಪ್ರತಿಯೊಂದಕ್ಕೂ ಮಾಡೋದಕ್ಕೆ ಒಂದು ಕಾರಣ ಇಟ್ಕೊಂಡೇ ಬಂಗಾರಪ್ಪನವ್ರು ಮಾಡಿರೋದು. ಯಾವ್ದು ಕಾರಣ ಇಲ್ಲದೆ ಏನೂ ಮಾಡಿಲ್ಲ. ಅದು ಅವ್ರು ಏನ್ ಅವತ್ತು ಕಾರ್ಯಕ್ರಮಗಳು ಕೊಟ್ರು ಎಲ್ಲ ಬಡವ್ರ ಪರ ಇತ್ತಂತ. ಸರ್, ನೀವ್ ಹೇಳಿದ್ರಿ ಬಡವ್ರ ಕಷ್ಟ ನೋಡ್ತಿರ್ಲಿಲ್ಲ, ಅವ್ರಿಗೆ ಕಷ್ಟ ಆಗ್ತಿತ್ತು ಬಡವ್ರು ಕಣ್ಣೀರ್ ಹಾಕೋದನ್ನ ನೋಡಿದ್ರೆ ಬಂಗಾರಪ್ಪ ಅವರು. ಯಾವ್ದಾದ್ರು ಒಂದ್ ಎಕ್ಸಾಂಪಲ್ ಕೊಡ್ಬೋದು ಸರ್ ಅದಕ್ಕೆ? ನೋಡಿ, ಬರಗಾಲದಲ್ಲಿ ಮಳೆ ಇಲ್ಲ, ಮಳೆ ಬಂತು, ಬಿತ್ತನೆ ಬೀಜಗಳಿಲ್ಲ, ರೈತರ ಹತ್ರ ಹಣ ಇಲ್ಲ, ಬಂಗಾರಪ್ಪನವ್ರ ಹತ್ರ ಶಕ್ತಿ ಇಲ್ಲ, ಹಣ ಇಲ್ಲ, ಒಳ್ಳೆ ಕೊಡೋ ಮನಸ್ಸಿದೆ, ಆಗ್ಲಿಲ್ಲ. ಅದು ಸುಮ್ನೆ ಕೂಡ್ಲಿಲ್ಲ ಬಂಗಾರಪ್ಪ, ಸುಮ್ನೆ ಕೂಡೋ ಬಂಗಾರಪ್ಪ. ಆವತ್ತು ಮಧು ಬಂಗಾರಪ್ಪನವ್ರು ಕೇಳಿದ್ದಾರೆ ಮಧುರು, ಯಾಕೆ ನೀವು ಯೋಚನೆ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ದೀರಾ ಅಂತ. ರೈತರಿಗೆ ಈ ತರ ಆಗಿದೆ, ನಾನು ಏನು ಮಾಡಕ್ ಆಗ್ತಾ ಇಲ್ಲ, ನನ್ಗೇನು ಶಕ್ತಿ ಇಲ್ಲ, ಅದಕ್ಕೋಸ್ಕರ ನಂಗೆ ತುಂಬಾ ನೋವಾಗಿದೆ ಅಂದಾಗ ಯೋಚನೆ ಮಾಡ್ಬೇಡಿ ಮಾಮ ನೀವು ಅಂತೇಳಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ. ಇವತ್ತು ರಾಜಕಾರಣಿಗಳು ಅಧಿಕಾರ ಬಂದ್ರೆ ಈ ಓಣಿಯಲ್ಲಿ ನನ್ನ ಆಸ್ತಿ, ಈ ಓಣಿಯಲ್ಲಿ ನನ್ನ ಆಸ್ತಿ ಅಂತ ಆಸ್ತಿ ಮಾಡ್ತಾರೆ. ಆದ್ರೆ ಆಸ್ತಿ ಮಾಡಿದ ಬಂಗಾರಪ್ಪ ಅಲ್ಲ, ಇರೋದನ್ನ ಕಳೆದು ರೈತರಿಗೋಸ್ಕರ ಬಿತ್ತನೆ ಬೀಜ ತಂದು ಕೊಟ್ಟಂತ ಬಂಗಾರಪ್ಪ. ಆ ಒಂದು ಕಾರಣಕ್ಕೆ ನಾವು ಬಂಗಾರಪ್ಪನ ಮಗಳು ಗೀತಕ್ಕ ಗೆಲ್ಬೇಕು ಅಂತ ಹೇಳ್ತೀವಿ. ಗೀತಕ್ಕನೆ ಗೆಲ್ಲಿಲ್ಲ ಅಂದ್ರೆ ಯಾವ ಹಿಂದುಳಿದ ವರ್ಗದವ್ರು ಗೆಲ್ತಾರೆ ಇಲ್ಲಿ? ಇವತ್ತು ಗೀತಕ್ಕ ಸೋತ್ರೆ ನಾಳೆ ಇನ್ನೊಬ್ಬ ತಿಮ್ಮಪ್ಪನ ಮಗಳು ನಿಂತ್ಕೊಂತಾರ, ಬೊಮ್ಮಪ್ಪನ ಮಗಳು ನಿಂತ್ಕೊಂತಾರ, ಇನ್ನೊಬ್ರು ನಿಂತ್ಕೊಂತಾರ. ಯಾರು ಗೆಲ್ಲಕ್ಕಾಗಲ್ಲ. ನಿಮ್ಮ ಶಕ್ತಿಯನ್ನು ತೋರಿಸ್ಬೇಕು ಅಂದ್ರೆ ನೀವು ಹಿಂದುಳಿದ ವರ್ಗದ ನಮ್ಮ ಬಂಗಾರಪ್ಪನವರ ಮಗಳನ್ನ ಗೀತಕ್ಕನ್ನು ಗೆಲ್ಸಿದ್ರೆ ಇವತ್ತು ನಾಳೆ ಧ್ವನಿ ಎತ್ತಕ್ಕಾಗತ್ತೆ. ತಾವೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತಬೇಕಾಗತ್ತೆ. ಅದೆಲ್ಲ ತಾವು ಯೋಚನೆ ಮಾಡ್ಬೇಕು. ಆ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಂಗಾರಪ್ಪನವ್ರು ಯಾಕೆ ಬಡವರ ಬಗ್ಗೆ ಯೋಚನೆ ಮಾಡ್ತಾ ಇರೋದಕ್ಕೆ ಇದೇ ದೊಡ್ಡ ಕಾರಣ. ಸರ್, ಬಂಗಾರಪ್ಪ ಅವರ ಸೋಲಿನ ನಂತರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಈಗೇನ್ ಪ್ರಯತ್ನಿಸ್ತಾ ಇದ್ದಾರೆ, ಅದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಏನಾದ್ರು ಒಂದು ಆಸೆ ಇತ್ತ? ಖಂಡಿತ ಇದೆ. ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಖಂಡಿತ ಇದೆ. ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಪಾರ್ಲಿಮೆಂಟ್ ಮೆಂಬರ್ ಆಗ್ಬೇಕು ಅಂತ ಏನು ಆಸೆ ಪಟ್ಟವ್ರಲ್ಲ ಅವರು. ಕೊನೆ ದಿನದಲ್ಲಿ ನಮ್ಮ ತಂದೆ ಸೋತ್ರಲ್ಲ, ಅಮ್ಮವ್ರು ಇದ್ರು, ಅಮ್ಮವರು ಬಹಳ ನೋವು ಪಟ್ರು. ಇಡೀ ಅಭಿಮಾನಿಗಳು ಬಹಳ ನೋವು ಪಟ್ರು. ಬಂಗಾರಪ್ಪನವ್ರು ಸೋತ್ರಲ್ಲ, ಅದೊಂದ್ ಸರಿ ನಾವು ಗೆಲ್ಲಬೇಕು, ಬಂಗಾರಪ್ಪನವ್ರ ಕುಟುಂಬದವ್ರು ನಿಂತ್ಕೊಂಡು ಗೆಲ್ಲಬೇಕು ಅಂದಾಗ ಅಮ್ಮವರ ಆಶೀರ್ವಾದ ಮಾಡಿ ಗೀತಕ್ಕ ನಿಂತ್ಕೊ ಅಂತ ಹೇಳಿದಾಗ ಗೀತಕ್ಕ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗ್ಬೇಕು ಅಂತ ಬಂದಿದ್ದ ಹೊರತು ಗೀತಕ್ಕನವ್ರಾಗ್ಲಿ ಇನ್ನೊಬ್ರಾಗ್ಲಿ ಯೋಚನೆ ಮಾಡಿಲ್ಲ. ಅಮ್ಮವರ ಪರ್ಮಿಷನ್ ತಗೊಂಡು ಅಮ್ಮವರ ಆಶೀರ್ವಾದ ಮಾಡಿ ಮೊದಲನೇ ಸರಿ ಕಂಟೆಸ್ಟ್ ಮಾಡಿದ್ರು. ಕಾರಣಾಂತರದಿಂದ ಆಗ್ಲಿಲ್ಲ. ಅದ ನಂತರ ನಡೆದಂತ ಚುನಾವಣೆಗಳಲ್ಲಿ ರಾಜಕೀಯ ಬದಲಾವಣೆ ಮಧು ಬಂಗಾರಪ್ಪನವರು ನಿಂತ್ಕೊಳ್ಳೋಂತ ಒಂದು ಅವಕಾಶ ಬಂತು. ನಿಂತ್ಕೊಂಡ್ರು. ತಮ್ಗೆಲ್ಲ ಗೊತ್ತಿದೆ ಏನಾಯ್ತು. ಎಲೆಕ್ಷನ್, ಬೈ ಎಲೆಕ್ಷನ್ ಆಯ್ತು, ಮಾಮೂಲಿ ರೆಗ್ಯುಲರ್ ಆಗೋ ಎಲೆಕ್ಷನ್ ಆಯ್ತು ಅಂತ. ಆ ನಂತರದಲ್ಲಿ ಚುನಾವಣೆಯಲ್ಲಿ ಮಧು ಬಂಗಾರಪ್ಪ ಅವರು ಗೆದ್ರು, ವಿಧಾನಸಭಾ ಚುನಾವಣೆ ಗೆದ್ರು, ಅವರು ಮಂತ್ರಿ ಆಗಿದ್ದಾರೆ. ಆ ಒಂದು ಏನು ಬಂಗಾರಪ್ಪನವ್ರು ಸೋತಂತ ನೋವು, ಅಭಿಮಾನಿಗಳಿಗಿರುವಂತ ನೋವು, ಅವ್ರ ಕುಟುಂಬದವ್ರಿಗೆ ಇರುವಂತ ಒಂದು ಇದು, ಅದು ಹೋಗ್ಬೇಕು ಅಂದ್ರೆ ಗೀತಕ್ಕ ಅವರು ಒಂದ್ಸರಿ ಪಾರ್ಲಿಮೆಂಟ್ ಮೆಂಬರ್ ಆಗ್ಬೇಕು. ಹಿಂದೆ ಕಂಟೆಸ್ಟ್ ಮಾಡಿದ್ರು, ಇವಾಗ ಕಂಟೆಸ್ಟ್ ಮಾಡಿದ್ರೆ ಅವ್ರನ್ನ ಗೆಲ್ಲಿಸೋ ಮುಖಾಂತರ ಬಂಗಾರಪ್ಪನ ಅಭಿಮಾನಿಗಳಿಗೆ ಒಂದು ಸಂತೋಷ ಆಗುತ್ತೆ. ಶಿವಮೊಗ್ಗ ಜಿಲ್ಲೆಗೆ ಒಂದು ಸೇವೆ ಮಾಡುವಂತ ಅವಕಾಶ ಸಿಗುತ್ತೆ. ಯಾಕೆಂದ್ರೆ ಗೀತಕ್ಕವ್ರಿಗೂ ಸಹ ಒಂದು ಸೇವಾ ಮನೋಭಾವ ಇದೆ. ಯಾಕೆಂದ್ರೆ ಮೈಸೂರಲ್ಲಿ ಒಂದು ಶಕ್ತಿಧಾಮ ನಡೆಸ್ತಾ ಇದ್ದಾರೆ ಗೀತಕ್ಕವರು. ಅವರು ನಾವು ಖುದ್ದು ಬಾಯಿನಲ್ಲಿ ಕೇಳಿರುವಂತದ್ದು, ಆ ತರ ರಾಜ್ಯದಲ್ಲಿ ಎಲ್ಲ ಕಡೆ ಮಾಡ್ಬೇಕು ಅನ್ನೋ ಆಸೆ ನನ್ಗಿದೆಯಪ್ಪ ಅಂತ ಹೇಳಿದ್ರು. ಶಕ್ತಿಧಾಮ ಮೈಸೂರಲ್ಲಿ ಏನ್ ನಡೆಸ್ತಾ ಇದ್ದಾರೆ ಅದನ್ನ ಆ ತರನ ಶಿವಮೊಗ್ಗದಲ್ಲೂ ಮಾಡ್ಬೇಕು, ನಾನು ರಾಯಚೂರಲ್ಲಿ ಮಾಡ್ಬೇಕು, ಸುಮಾರು ಕಡೆ ಮಾಡ್ಬೇಕು ಅಂತ ಒಂದು ಯಾವತ್ತು ಬಂಗಾರಪ್ಪನವ್ರಿಗೆ ಏನ್ ಯೋಚನೆ ಇತ್ತು, ಬಡವ್ರ ಬಗ್ಗೆ ಗೀತಕ್ಕ ಏನ್ ಹೇಳಿದ್ರು, ಅವ್ರ ಮನಸ್ಸಲ್ಲೂ ಸಹ ಸೇವಾ ಮನೋಭಾವ ಇದೆ. ಇವತ್ತೆಲ್ಲ ನಾಳೆ ಅವರು ಆ ಒಂದು ಬಂಗಾರಪ್ಪನವ್ರು ಏನ್ ಗುರಿ ಇಟ್ಕೊಂಡಿದ್ರು ಆ ದಾರಿಯಲ್ಲಿ ಹೋಗ್ತಾರೆ.
ಆ ದೀಪ ಬೆಳಗ್ತಾರೆ ಅನ್ನೋಂತ ನಂಬಿಕೆ ವಿಶ್ವಾಸ ನಮ್ಗಿದೆ. ನೀವು ಕೂಡ ಸಮಾಜವಾದಿ ಇದ್ದೀರಿ ನಿಮ್ಮ ನಾಯಕರ ರೀತಿಯಲ್ಲಿ. ಸಮಾಜವಾದದ ಕುದಿನೆಲ, ಹೋರಾಟದ ಕುದಿನೆಲ ಶಿವಮೊಗ್ಗದಲ್ಲಿ ಬಹುಪಾಲು ಮತದಾರ ಜಾತಿ ಅಂತ ನೋಡೋದಲ್ಲ, ಬುದ್ಧಿವಂತ ಇದ್ದಾನೆ. ಹೌದು. ಹೇಳಿ ಕೇಳಿ ಬಂಗಾರಪ್ಪನಂತಹ ಹೋರಾಟಗಾರರನ್ನ ಮುಖ್ಯಮಂತ್ರಿ ಮಾಡಿದ್ದು ಕೇವಲ ಈಡಿಗರು ಅಂತ ಹೇಳಲಿಕ್ಕೆ ಆಗಲ್ಲ. ಆದ್ರೂ ಆ ಸಮಾಜ ಇವತ್ತು ಕೂಡ ತಮ್ಮ ನಾಯಕ ಸೋಲಿಲ್ಲದ ಸರದಾರನ ಕುಟುಂಬವನ್ನ ಗೆಲ್ಲಿಸ್ಬೇಕು ಅಂತ ಈ ಸಲ ಏನಾದ್ರೂ ಎದ್ದು ನಿಂತಿದ್ಯಾ? ಖಂಡಿತ ಅವರೆಲ್ಲ ಪ್ರತಿಜ್ಞೆ ಮಾಡ್ಕೊಂಡಿದ್ದಾರೆ. ಏನು ಸೋಲಿಲ್ಲದ ಸರದಾರ ಬಂಗಾರಪ್ಪನವ್ರನ್ನ ಕಂಡುವೆ ನಾವು ಈ ಸರಿಯಾದ್ರೂ ಬಂಗಾರಪ್ಪನವರ ಮಗಳನ್ನ ಜಯಶೀಲರನ್ನಾಗಿ ಗೆಲ್ಸೋ ಮುಖಾಂತರ ಋಣವನ್ನ ನಾವು ತೀರ್ಸ್ಕೊಬೇಕು ಈ ಸಮಾಜ ಅಂತಿದೆ. ಬರೀ ಈಡಿಗ ಸಮಾಜನಲ್ಲ, ಬೇರೆ ಸಮಾಜ ಹಿಂದುಳಿದವರು ಸಹ, ಅಲ್ಪಸಂಖ್ಯಾತರಾಗಿರ್ಬೋದು, ಬೇರೆ ಬೇರೆ ಸಮಾಜ ಇರ್ಬೋದು, ಬಂಜಾರ ಸಮಾಜ ಇರ್ಬೋದು, ಯಾರೇ ಇರ್ಬೋದು, ಯಾರು ಹಿಂದುಳಿದವರು ಎಲ್ಲರೂ ಒಂದು ಈ ತೀರ್ಮಾನವನ್ನು ಮಾಡ್ಕೊಂಡಿದ್ರೆ ಖಂಡಿತ ಗೆಲ್ಲಿಸ್ತಾರೆ. ನೀವು ಬಂಜಾರ ವಿಷಯ ಹೇಳಿದ್ರಿ ಸರ್. ಬಂಜಾರ ಮತ್ತು ಬಂಗಾರಪ್ಪ ಅಂದ್ರೆ ಒಂದು ಅವಿನಾಭಾವ ಸಂಬಂಧ. ಬಹುಪಾಲು ಆ ಸಮಾಜದ ಮನೆಗಳ ಒಳಗಡೆ ಬಂಗಾರಪ್ಪ ಅವ್ರ ಫೋಟೋ ಇದ್ದೇ ಇರುತ್ತೆ. ಖಂಡಿತ. ನೀವು ಕಂಡಂತೆ ಏನಾದ್ರೂ ವಿಶೇಷವಾದ ಕೊಡುಗೆಯನ್ನು ಬಂಗಾರಪ್ಪ ಅವ್ರು ಕೊಟ್ಟಿದ್ದಾರೆ? ಈಗ ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿ ಆದಂತ ಕಾಲದಲ್ಲಿ ಬಂಜಾರ ಸಮುದಾಯದವ್ರನ್ನ ಅಬಕಾರಿ ಸಚಿವರನ್ನಾಗಿ ಮಾಡಿದ್ರು. ಶಿವಮೂರ್ತಿ ನಾಯ್ಕ್ ಅಂತ ಅವ್ರನ್ನ ಅಬಕಾರಿ ಸಚಿವರನ್ನಾಗಿ ಮಾಡಿದ್ರು. ಮೈನಾರಿಟಿ ಕೋಲಾರ ಅವರು ನಜೀರ್ ಅಹಮದ್ ಅವ್ರನ್ನ ಸಚಿವರನ್ನಾಗಿ ಮಾಡಿದ್ರು. ಧರ್ಮ್ ಸಿಂಗ್ ಅವರು ಸಹ ಅವ್ರ ಕ್ಯಾಬಿನೆಟ್ ಮಂತ್ರಿ. ಬಹಳಷ್ಟು ಯುವಕರನ್ನ ಮಂತ್ರಿ ಮಾಡಿದ್ರು. ಬಹಳಷ್ಟು ಸಮಾಜಗಳ ಯಾರಿಗೆ ಶಕ್ತಿ ಇಲ್ಲ ಅಂತ ಸಮಾಜಗಳನ್ನ ಅವರು ಬೆಳಗ್ಗೆ ತಂದಿದ್ದಾರೆ. ಅಲ್ಲ, ನೀವು ಹೇಳಿದ ಆ ಲಿಸ್ಟ್ ಅಲ್ಲಿ ಈಗಿನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಬಂಗಾರಪ್ಪನವ್ರ ವಿಚಾರ, ಡಿ ಕೆ ಶಿವಕುಮಾರ್ ಅವ್ರ ವಿಚಾರ ಮಾತಾಡ್ಬೇಕು ಅಂದ್ರೆ ನಾನು ಈ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ತಪ್ಪಾಗ್ಬೋದು. ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ. ನಾನು ಹತ್ತರಿಂದ ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು ನಾನು ಕೇಳಿದ್ದೀನಿ. ನೀವು ಮುಖ್ಯಮಂತ್ರಿ ಆದ್ರೆ ನಾನು ಏನ್ ಮಾಡ್ತೀರಾ ಅಂತ ಕೇಳಿದ್ರಂತೆ ಡಿ ಕೆ ಶಿವಕುಮಾರ್ ಅವರು. ಅದು ನಾವು ಬಂಗಾರಪ್ಪ ವಿಚಾರ ವೇದಿಕೆ ಒಂದು ಕಾರ್ಯಕ್ರಮ ಮಾಡಿದಾಗ ಸ್ಪೀಚ್ ಮಾಡಿದ್ದವ್ರು, ಮಾತಾಡಿದ್ದು, ಹೇಳ್ಕೊಂಡಿದ್ದು ಬಂಗಾರಪ್ಪನವರು ನಾನು ಕಟ್ಟ ಅಭಿಮಾನಿ ಅಂತ ಅವ್ರು ಹೇಳ್ಕೊಂಡಿದ್ದು. ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಮಂತ್ರಿ ಮಾಡಕ್ ಆಗ್ಲಿಲ್ವಂತ, ತುಂಬಾ ದಿವಸ ಮಾಡಕ್ ಆಗ್ಲಿಲ್ಲ ಅಂತ. ಆಮೇಲೆ ಒಂದ್ಸ ಕರೆದು ಹೇಳಿದ್ರಂತ, ಶಿವಕುಮಾರ್ ನಾನು ಜೈಲು ಮಂತ್ರಿ ಆಗಿದ್ದೆ ಮೊದ್ಲು, ನಿನ್ನೂ ಜೈಲು ಮಂತ್ರಿ ಮಾಡ್ತೀನಿ, ನಾನು ಮುಖ್ಯಮಂತ್ರಿ ಆದೆ, ನೀನು ಮುಖ್ಯಮಂತ್ರಿ ಆಗ್ತೀಯ ಅನ್ನೋ ಮಾತನ್ನ ಅವ್ರು ಹೇಳಿದ್ದು ಸ್ಟೇಜ್ ಮೇಲೆ. ಸರ್, ಬಂಗಾರಪ್ಪ ಅವರ ಗುಣಗಳು ಅವರ ಮಕ್ಕಳಲ್ಲಿ ಯಾರ್ಯಾರಲ್ಲಿ ಯಾವ್ಯಾವ ಗುಣಗಳನ್ನ ನೀವು ಕಂಡಿದ್ದೀರಾ ಸರ್? ನನಗೆ ಹೆಚ್ಚು ಒಡನಾಟ ಮಧು ಬಂಗಾರಪ್ಪ ಅವರು, ಆಮೇಲೆ ಸುಜಾತಕ್ಕವರು, ಅನಿತಕ್ಕವರು, ಗೀತಕ್ಕವರು ಹೆಚ್ಚು ಒಡನಾಟ ಇರೋದು ಹೇಳ್ತೀನಿ. ಯಾಕಂದ್ರೆ ಹೆಚ್ಚು ಒಡನಾಟ ಇರೋದು. ನಾನು ಬೇರೆ ಹತ್ರ ನನಗೆ ಒಡನಾಟ ಇಲ್ಲ. ಮಧು ಬಂಗಾರಪ್ಪನವ್ರ ಹತ್ರನೂ ಅಷ್ಟೇ. ನಾನು ಬಂಗಾರಪ್ಪನವರಲ್ಲಿ ಏನ್ ಕಣ್ಣೆ ಅದೆಲ್ಲ ಮಧು ಬಂಗಾರಪ್ಪ ಅವ್ರು ಕಂಡಿದ್ದೀನಿ. ಪ್ರೀತಿ, ವಿಶ್ವಾಸ, ಒಂದು ಗೌರವ, ಅದೇ ರೀತಿ ನಡ್ಕೊಂತಾರೆ. ಅದನ್ನ ನಾನು ಮಧು ಬಂಗಾರಪ್ಪರು ಕಂಡಿದ್ದೀನಿ. ನನ್ಗೆ ಸ್ವಲ್ಪ ಈ ಗೀತಕ್ಕವರು ಈ ಕಾರ್ಯಕ್ರಮಗಳೆಲ್ಲ ನೋಡಿ ನನ್ಗೆಲ್ಲೋ ಒಂದ್ ಕಡೆ ಇದು ಬ್ಲಡ್ ಅಲ್ಲೇ ಬಂದಿದ್ಯಪ್ಪ, ಇದು ಗೀತಕ್ಕವ್ರಿಗೂ ಸಹ ಅದೇ ತರ ಮನೋಭಾವ ಇದೆ. ಇವರು ರಾಜಕಾರಣದಲ್ಲಿ ಇಂಥವರು ಆಯ್ಕೆ ಆದ್ರೆ ಬಡವರ ಪರ, ಹಿಂದುಳಿದವ್ರ ಪರ ಇರ್ತಾರೆ ಅನ್ನೋವಂತ ಒಂದು ನಂಬಿಕೆ ನನಗೆ. ಸರಿ, ಪ್ರಶ್ನೆ ನಿಮಗ್ ಕೇಳ್ಬೇಕು, ಯಾಕಂದ್ರೆ ನೀವು ಅವರ ಅಭಿಮಾನಿ ಇದ್ದೀರಾ, ಅವರ ಫಾಲೋವರ್ ಕೂಡ ಇದೆ. ಸರ್, ಇಳಿ ವಯಸ್ಸಲ್ಲಿ ಬಂಗಾರಪ್ಪ ಅವರನ್ನ ಅಳಿಸಿ ಸೋಲ್ಸಿದ್ ಯಾರು ಸರ್? ಅಳಿಸಿ ಸೋಲ್ಸಿದ್ದು ಯಾರು ಅಂತ ಹೇಳೋದಕ್ಕಿಂತ ಈಗಿನ ರಾಜಕಾರಣ ಮೊದಲಿನ ರಾಜಕಾರಣಕ್ಕೆ ಬಹಳ ವ್ಯತ್ಯಾಸ ಇದೆ. ಬಂಗಾರಪ್ಪನವರು ರಾಜಕಾರಣಕ್ಕೆ ಬಂದಾಗ ಮತ್ತೆ ಬಂಗಾರಪ್ಪರು ಸೋತಾಗ ರಾಜಕಾರಣ ಮಾಡೋದಕ್ಕೆ ವ್ಯತ್ಯಾಸ ಇದೆ. ಯಾಕೆಂದ್ರೆ ಬಂಗಾರಪ್ಪನವ್ರು ಹಣ ಮಾಡಿದವರಲ್ಲ. ಬಂಗಾರಪ್ಪನವ್ರು ಸೋಲೋದ ಕಾರಣ ಹಣನೇ. ಬಂಗಾರಪ್ಪರು ಸೋಲೋದ ಕಾರಣ ಹಣನೇ. ಹಣದಿಂದಾನೇ ಅವ್ರು ಸೋತಿದ್ರು. ಅದ್ರಲ್ಲಿ ಎರಡನೇ ಮಾತೇನು, ಅವ್ರು ಯಾವ್ದು ಅಡವೆ ದುಡ್ಡು ಮಾಡಿರ್ಲಿಲ್ಲ, ಅವ್ರು ಯಾವ್ದು ಹಣ ಮಾಡಿರ್ಲಿಲ್ಲ.